ಎಲ್ಲ ರೀತಿಯ ಕಷ್ಟಗಳಿಗೆ ಪರಿಹಾರ ಹುಡುಕಲು ಪ್ರಯತ್ನಿಸುತ್ತೇವೆ. ಹಾಗೆ ಅದೇ ರೀತಿ ಜೀವನದಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ ಎಂದು ಅರಿತುಕೊಳ್ಳುವವನು ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾನೆ. ಮನುಷ್ಯ ಎಂದ ಮೇಲೆ ಆತನಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಇದ್ದೇ ಇರುತ್ತದೆ. ಬರೀ ಕೆಟ್ಟ ದಿನಗಳ ಬಗ್ಗೆ ಚಿಂತೆ ಮಾಡುವವರು ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಒಮ್ಮೆ ಬುದ್ಧರು ಒಂದು ಹಳ್ಳಿಯಲ್ಲಿ ಪ್ರವಚನ ಮುಗಿಸಿ ಬೇರೆ ಊರಿನ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಹೋಗುವ ದಾರಿಯಲ್ಲಿ ಸುಸ್ತು ಆದ ಕಾರಣ ಹಾಗೂ ಬಿಸಿಲಿನ ತಾಪಕ್ಕೆ ನೀರಿನ ದಾಹ ಆದ ಕಾರಣ ಒಂದು ಮರದ ಕೆಳಗೆ ಬುದ್ಧರು ಶಿಷ್ಯರೊಂದಿಗೆ ವಿಶ್ರಾಂತಿ ಪಡೆಯುತ್ತಾರೆ. ಆಗ ಶಿಷ್ಯನೊಬ್ಬ ಬುದ್ಧರ ಮುಖವನ್ನು ನೋಡಿ, ಗುರುವಿಗೆ ನೀರಿನ ದಾಹ ಆಗಿರಬೇಕು, ನಾನು ಅವರಿಗೆ ನೀರು ತಂದು ಕೊಡಬೇಕು ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಎದ್ದು ಹೊರಟ ಶಿಷ್ಯನಿಗೆ ಎಲ್ಲಿಗೆ ಹೊರಟಿರುವೆ ಎಂದು ಬುದ್ಧರು ಪ್ರಶ್ನೆ ಕೇಳುತ್ತಾರೆ. ಆಗ ಶಿಷ್ಯನು ಹೇಳ್ತಾನೆ, ಪ್ರಭು, ನಿಮಗೆ ನೀರಿನ ದಾಹ ಆಗಿರಬಹುದು ಎಂದು ನನ್ನ ಮನಸ್ಸಿಗೆ ಅನ್ನಿಸಿತು, ಅದಕ್ಕಾಗಿ ನಿಮಗೆ ನೀರು ತರಲು ಹೊರಟಿದ್ದೇನೆ. ಬುದ್ಧರು ಸರಿ ಹೋಗಿ ಬಾ ಎಂದು ಬುದ್ಧರು ಶಿಷ್ಯನಿಗೆ ಹೇಳುತ್ತಾರೆ. ಶಿಷ್ಯನು ನೀರು ತರಲು ನದಿಗೆ ಹೋದಾಗ ಅಲ್ಲಿನ ಜನರು ಆ ನದಿಯ ನೀರನ್ನು ಕಲುಷಿತ ಮಾಡಿದ್ದರು. ಹೆಂಗಸರು ಮನೆಯ ಬಟ್ಟೆಗಳನ್ನು ಒಗೆಯುತ್ತಿದ್ದರು. ಚಿಕ್ಕ ಮಕ್ಕಳು ನದಿಯಲ್ಲಿ ಈಜಾಡುತ್ತಿದ್ದರು. ಮನೆಯಲ್ಲಿ ಸಾಕಿರುವ ದನಕರುಗಳಿಗೆ ಆ ನದಿಯಲ್ಲೇ ಸ್ನಾನ ಮಾಡಿಸುತ್ತಿದ್ದರು. ಇದನ್ನೆಲ್ಲ ನೋಡಿದ ಶಿಷ್ಯ, ಅಯ್ಯೋ ದೇವರೇ, ಇಂತಹ ಕಲುಷಿತವಾದ ನೀರನ್ನು ನಾನು ಹೇಗೆ ಪ್ರಭುವಿಗೆ ಕೊಡಲಿ ಎಂದು ಮನಸ್ಸಿನಲ್ಲಿಯೇ ದುಃಖಿಸುತ್ತಾನೆ. ಆದರೂ ಶಿಷ್ಯ ಯಾವುದೇ ಆಲೋಚನೆಗಳಿಗೆ ಒಳಗಾಗದೆ ಕೆಲವು ಗಂಟೆಗಳ ನಂತರ ಒಂದು ಚಿಪ್ಪಿನಲ್ಲಿ ನೀರನ್ನು ತೆಗೆದುಕೊಂಡು ಹೋಗುತ್ತಾನೆ. ಬುದ್ಧನ ಹತ್ತಿರ ಬಂದ ಶಿಷ್ಯ ಬುದ್ಧರಿಗೆ ನೀರು ಕೊಡುತ್ತಾನೆ. ಆಗ ಬುದ್ಧರು ಏಕೆ ಇಷ್ಟು ತಡ ಮಾಡದೆ ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ಶಿಷ್ಯ, ಪ್ರಭು, ದಯವಿಟ್ಟು ಕ್ಷಮಿಸಿ, ನಾನು ನೀರು ತರಲು ಹೋದಾಗ ನದಿಯ ನೀರು ತುಂಬ ಕಲುಷಿತವಾಗಿತ್ತು. ಏಕೆಂದರೆ ಈ ಹಳ್ಳಿಯ ಜನರು ತಮ್ಮ ಬಟ್ಟೆಗಳನ್ನು ಹಾಗೂ ಸಾಕಿರುವ ದನಕರುಗಳಿಗೆ ಸ್ನಾನ ಮಾಡಿಸುತ್ತಿದ್ದರಿಂದ ನೀರು ತರಲು ತಡವಾಯಿತು ಎಂದು ಹೇಳುತ್ತಾನೆ. ಆಗ ಬುದ್ಧರು, ಹಳ್ಳಿಯ ಜನ ಆ ನದಿಯನ್ನು ಅಷ್ಟು ಉಪಯೋಗಿಸಿದ್ದರೂ ನೀರು ಸ್ವಲ್ಪವೂ ಕಲುಷಿತವಾಗಿಲ್ಲವಲ್ಲ, ನೀರು ಇಷ್ಟೊಂದು ಸ್ವಚ್ಛವಾಗಿದೆ, ಇದು ಹೇಗೆ ಸಾಧ್ಯ ಎಂದು ಶಿಷ್ಯನಿಗೆ ಮತ್ತೆ ಪ್ರಶ್ನೆ ಮಾಡುತ್ತಾರೆ. ಆಗ ಶಿಷ್ಯ ನಸುನಕ್ಕು, ಇಲ್ಲ ಪ್ರಭು, ನೀರು ಬಹಳ ಕಲುಷಿತವಾಗಿದ್ದರಿಂದ ತಳದಲ್ಲಿರುವ ಮಣ್ಣು ಮೇಲೆ ಬಂದಿದ್ದರಿಂದ ಅದು ಕುಡಿಯಲು ಯೋಗ್ಯವಾಗಿರಲಿಲ್ಲ. ಆದರೆ ಆ ಹಳ್ಳಿಯ ಜನ ಸ್ವಲ್ಪ ಸಮಯದ ನಂತರ ತಮ್ಮ ದನಕರುಗಳೊಂದಿಗೆ ಮನೆಗೆ ಸಾಗಿದ್ದರು ಮತ್ತು ನೀರು ಪ್ರಶಾಂತವಾದಾಗ ಮೇಲೆ ಬಂದಿದ್ದ ಮಣ್ಣು ಮತ್ತೆ ತಳದಲ್ಲಿ ಹೋಯಿತು. ಕಲುಷಿತವಾಗಿದ್ದ ನೀರು ಕೆಲವು ಗಂಟೆಗಳ ನಂತರ ಕುಡಿಯಲು ಯೋಗ್ಯವಾದವು ಎಂದು ಹೇಳುತ್ತಾನೆ. ಆಗ ಬುದ್ಧರು ಹೇಳ್ತಾರೆ, ಶಿಷ್ಯನೇ, ಇದೇ ನಾವು ಜೀವನ ಎಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳಬೇಕಾದದ್ದು. ನಮ್ಮ ಜೀವನದಲ್ಲಿಯೂ ಕೂಡ ಹಾಗೆಯೇ ಅನೇಕ ವ್ಯಕ್ತಿಗಳು ಬಂದು ಹೋಗುತ್ತಾರೆ. ಅವರು ಕೆಟ್ಟವರು ಆಗಿರಬಹುದು ಅಥವಾ ಒಳ್ಳೆಯವರು ಆಗಿರಬಹುದು. ಮನುಷ್ಯನ ಜೀವನದಲ್ಲಿ ಕೆಟ್ಟ ದಿನಗಳು ಬಂದಿದೆ ಎಂದರೆ ತಲೆ ತಗ್ಗಿಸಿಕೊಳ್ಳಬಾರದು, ಅದರ ವಿರುದ್ಧ ಹೋರಾಡಬೇಕು. ಕೆಟ್ಟ ದಿನ ಇದೆ ಎಂದ ಮೇಲೆ ಒಳ್ಳೆ ದಿನನೂ ಇದ್ದೇ ಇರುತ್ತದೆ. ಹಾಗೆ ಕತ್ತಲು ಹೋದಂತೆ ಮನುಷ್ಯನ ಜೀವನದಲ್ಲಿ ಬೆಳಕು ಬಂದೇ ಬರುತ್ತದೆ ಎಂದು ತಮ್ಮ ಶಿಷ್ಯಂದಿರಿಗೆ ಅರ್ಥ ಮಾಡಿಸುತ್ತಾರೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.